ಇವತ್ತಿನ ಈ ಒಂದು ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯ ಜನತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾದರೆ ಜಿಲ್ಲೆಗೆ ಕೆಲವು ಅನುಕೂಲಗಳಾಗಬಹುದು ಅಂತಕ್ಕಂಥ ನಂಬಿಕೆಯಿಂದ ನನಗೇನು ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಬರದೇ ಇದ್ದರೂ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರ ಒಂದು ಶ್ರಮ ದುಡಿಮೆಯಲ್ಲಿ ಈ ಜಿಲ್ಲೆಯ ಜನತೆ ನನಗೇನು ಆಶೀರ್ವಾದ ಮಾಡಿದ್ದೀರಿ. ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ನನ್ನ ಬಗ್ಗೆ ಸ್ವಲ್ಪ ಮನಸ್ಸಿನಲ್ಲಿ ನೋವಿರ್ತಕ್ಕಂಥದ್ದು, ನಾವು ಕುಮಾರಣ್ಣಿಂದ ಭಾಳ ಮಂಡ್ಯ ಜಿಲ್ಲೆಗೆ ನಿರೀಕ್ಷೆ ಇಟ್ಕೊಂಡಿದ್ವು, ಇನ್ನೂ ನಮ್ಮ ನಿರೀಕ್ಷೆಗೆ ತಲುಪ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಕೆಲವರಲ್ಲಿ ಇದೆ, ನಿಮ್ಮಲ್ಲಿದೆ, ನನಗೆ ಗೊತ್ತಿದೆ ನನಗೆ. ಆದರೆ ನಾನು ಜಿಲ್ಲೆಯ ಜನತೆಯನ್ನು ಮರೆಯವನಲ್ಲ, ಯಾವ ಟೀಕೆ ಟಿಪ್ಪಣಿಗಳಿಗೂ ನಾನು ಉತ್ತರ ಕೊಡಬೇಕಾಗಿಲ್ಲ. ಇವತ್ತು ನಮ್ಮ CSR ಫಂಡ್ ಮುಖಾಂತರ ಸುಮಾರು 97 ಕೋಟಿ ಹಣದ ಈಗಾಗಲೇ ಕಾರ್ಯಕ್ರಮಗಳಿಗೆ ಯೋಜನೆಯನ್ನು ರೂಪಿಸಿದ್ದೇವೆ. ಶಾಲಾ ಕಟ್ಟಡಗಳಿಗೆ, ಐಮಾಸ್ಕ್ ಲೈಟ್ಗಳಿಗೆ, ಅಲ್ಲಿಂದ ಹಲವಾರು ರೀತಿಯ ನಮ್ಮ KV ಶಂಕರೇಗೌಡರು ಕಟ್ಟಂಥ ಹಳೆಯ ಒಂದು ಮಂಡ್ಯ ಸರ್ಕಲ್ನಲ್ಲಿರ್ತಕ್ಕಂಥ ಮದ್ದೂರು ಸಂಜಯ್ ಥಿಯೇಟ್ರ್ ಸರ್ಕಲ್ನಲ್ಲಿರ್ತಕ್ಕಂಥ ಆ ರೈತ ಸಂಘದ ಒಂದು ಭವನ ಏನಿದೆ ಅದನ್ನು ಸುಮಾರು 5 ಕೋಟಿ ವೆಚ್ಚದಲ್ಲಿ ಪುನರ್ ನವೀಕರಣ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಮಂಡ್ಯ ಜಿಲ್ಲೆಗೆ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೇನೆ. ಒಂದು ನಿಮ್ಮೆಲ್ಲರಲ್ಲಿ ಇರ್ತಕ್ಕಂಥದ್ದು ಕೈಗಾರಿಕೆ. ಇವತ್ತು ಮುಂದಿನ ಯುಗಾದಿಯನ್ನು ನೀವೇನು ಆಚರಣೆ ಮಾಡ್ತಾ ಇದ್ದೀರಿ, ಪರಮಪೂಜ್ಯ ಸ್ವಾಮೀಜಿಯವರು ಈ ವೇದಿಕೆ ಮೇಲೆ ಏನು ಉಪಸ್ಥಿತರಿದ್ದಾರೆ, ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಒಂದು ನಿರೀಕ್ಷೆ ಕೈಗಾರಿಕೆಗಳು ಬೇಕು ಅಂತಕ್ಕಂಥದ್ದೇನಿದೆ ಆ ನಿರೀಕ್ಷೆಯನ್ನು ಹುಸಿಗೊಳಿಸೋದಿಲ್ಲ. ಪ್ರಾಮಾಣಿಕವಾಗಿ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ಅಕ್ಕಪಕ್ಕದ ಜಿಲ್ಲೆಗಳ ಯುವಕರಿಗೂ ಸಹ ಉದ್ಯೋಗಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ನಮ್ಮ ಇಲಾಖೆಯಿಂದಲೇ ನಮ್ಮ ಅಧಿಕಾರಿಗಳನ್ನು ಮನವೊಲಿಸಿ ಇವತ್ತು ಯಾವೊಂದು ಟೆಸ್ಟಿಂಗ್ ಸೆಂಟರ್ ಇದೆ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ, ಅದನ್ನು ಇವತ್ತು ಮಂಡ್ಯ ಜಿಲ್ಲೆಯಲ್ಲೇ ತರಬೇಕು ಅಂತ ಹೇಳಿ ಈಗೇನು ನಮ್ಮ ಸ್ವಾಮೀಜಿಯವರು ಸ್ಟಾರ್ಟಪ್ಗಳ ಬಗ್ಗೆ ಹೇಳ್ತಾ ಇದ್ರು, ಹಲವಾರು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಸ್ಟಾರ್ಟಪ್ ಕಂಪನಿಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಮುಂದೆ ಏನು ಚರ್ಚೆ ಮಾಡ್ತಾ ಇದ್ದಾರೆ. 200 ಕೋಟಿ 300 ಕೋಟಿ ವೆಚ್ಚದ ಕೈಗಾರಿಕೆಗಳನ್ನು ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸುತ್ತಿನ ಮಾತುಕತೆಗಳನ್ನೇನು ಮಾಡಿದ್ದಾರೆ ಸ್ಟಾರ್ಟಪ್ ಕಂಪನಿಗಳು. ಅವರಿಗೆ ಕೆಲವು ಪ್ರಧಾನಮಂತ್ರಿಗಳು ಇವತ್ತೇನೋ ಈ ದೇಶದ ಸಮಗ್ರ ಅಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಈ ಪರಿಸರಕ್ಕೆ ಆಗಿರತಕ್ಕಂಥ ಹಾನಿಯನ್ನು ಸಂಪೂರ್ಣವಾಗಿ 2020ಕ್ಕೆ ನೆಟ್ ಝೀರೋಗೆ ತರಬೇಕು ಅಂತಕ್ಕಂಥದ್ದು ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಅಚಲವಾದಂಥ ತೀರ್ಮಾನ ಏನಿದೆ. ಆ ನಿಟ್ಟಿನಲ್ಲಿ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಗಳು ದೊಡ್ಡ ಮಟ್ಟದಲ್ಲಿ ಆಟೋಮೊಬೈಲ್ ಕಂಪನಿಗಳು ಇವತ್ತು ಮ್ಯಾನುಫ್ಯಾಕ್ಚರ್ಗೆ ಏನೋ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಆ ಟೆಸ್ಟಿಂಗ್ ಸೆಂಟರ್ ಒಂದೇ ಅಲ್ಲ, ಹಲವಾರು ಸ್ಟಾರ್ಟಪ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇನೆ. ನನಗೆ ವಿಶ್ವಾಸ ಇದೆ, ಆ ತಾಯಿ ಚಾಮುಂಡೇಶ್ವರಿಯ ದಯೆ, ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಿಮ್ಮ ಆಸೆಯನ್ನು ನಾನು ನೆರವೇರಿಸ್ಕೊಡ್ತೀನಿ. ಯಾವ ಮಾತುಗಳಿಗೆ ತಾವು ಕಿವಿ ಕೊಡಬೇಡಿ. ಇವತ್ತು ಯಾವೊಂದು ARA ಮುಖಾಂತರ ಸ್ಟಾರ್ಟಪ್ ಸೆಂಟರ್ ನಮ್ಮ ಏನೋ ಒಂದು ಇದನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ, ಟೆಸ್ಟಿಂಗ್ ಸೆಂಟ್ರು, ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ. ಯಾಕೆಂದರೆ ಇಲ್ಲಿ ತಯಾರು ಮಾಡ್ತಕ್ಕಂಥ ವಾಹನಗಳನ್ನು ಪೂನಾಗೆ ತೆಗೆದುಕೊಂಡು ಹೋಗಬೇಕು, ಇಲ್ಲ ಚೆನ್ನೈಗೆ ಹೋಗಬೇಕು. ಇಲ್ಲಿ ಟೆಸ್ಟಿಂಗ್ ಸೆಂಟರ್ ಇಲ್ಲ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಂದು ಟೆಸ್ಟಿಂಗ್ ಸೆಂಟರ್ನ ಪ್ರಾರಂಭ ಮಾಡಲೇಬೇಕು ಅಂತ ಹೇಳಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನರೇಂದ್ರ ಅವರ ಒಂದು ಆಶೀರ್ವಾದದಲ್ಲಿ ಇವತ್ತು ಮಂಡ್ಯದಲ್ಲೇ ಆ ಒಂದು ಟೆಸ್ಟಿಂಗ್ ಸೆಂಟರ್ನ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಸುಮಾರು 1,000 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದಲೇ ಮಾಡ್ತಾ ಇದ್ದೇವೆ. ಅದರ ಮುಖಾಂತರ ಹಲವಾರು ಕೈಗಾರಿಕೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ. MSME ಕಂಪನಿಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಅವರಿಗೆ ಪ್ರೋತ್ಸಾಹ ಕೊಟ್ಟು ನೀವೇನು ದೇವೇಗೌಡರ ಬಗ್ಗೆ ನನ್ನ ಬಗ್ಗೆ ಅಭಿಮಾನ ಇಟ್ಟು ನಾನು ಹಳ್ಳಿಗಳಿಗೆ ಬರದೇ ಇದ್ದರೂ
ಅಷ್ಟು ದೊಡ್ಡ ಬಹುಮತದಲ್ಲಿ ಗೆಲ್ಲಿಸಿದ್ದೀರಿ. ನಿಮ್ಮ ಋಣವನ್ನು ತೀರಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ.